ಪ್ರಥಮ ಬಾರಿ ಧಾರವಾಡಕ್ಕೆ ಬಂತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ. ಪೇಡಾ ನಗರಿಯ ಕೀರ್ತಿ ಹೆಚ್ಚಿಸಿದ ಪತ್ರಕರ್ತ ರವಿ ಕಗ್ಗಣ್ಣವರ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಇದು ಧಾರವಾಡವೇ ಸಂಭ್ರಮಿಸುವ ದಿನ. ಪ್ರಥಮ ಬಾರಿಗೆ ಧಾರವಾಡ ವರದಿಗಾರನ ಸಾಮಾಜಿಕ ಕಳಕಳಿಯ ಹೋರಾಟಕ್ಕೆ ಗೌರವ ಸಲ್ಲಿಸಿದೆ ಸರ್ಕಾರ. ಹಿರಿಯ ವರದಿಗಾರ ರವಿ ಕಗ್ಗಣ್ಣವರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿರುವುದು ಧಾರವಾಡ ಮಾಧ್ಯಮ ಕ್ಷೇತ್ರಕ್ಕೆ ಹೆಮ್ಮೆಯ ವಿಷಯ. ಬೆಂಗಳೂರಿನಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪತ್ರಕರ್ತ ರವಿ ಕಗ್ಗಣ್ಣವರನ್ನು ಸನ್ಮಾನಿಸಿ ಮಾಧ್ಯಮ ಅಕಾಡೆಮಿಯಿಂದ ಪುರಸ್ಕರಿಸಿದರು. ಆಡು ಮುಟ್ಟದ ಸೊಪ್ಪಿಲ್ಲ, ಪತ್ರಕರ್ತ ರವಿ ಕಗ್ಗಣ್ಣವರ್ ಕಾಲಿಡದ ರಂಗವಿಲ್ಲ. ಧಾರವಾಡ ಜಿಲ್ಲೆ ಇದು ಮಾಧ್ಯಮಗಳ ತವರೂರು ಎಂದೇ ಪ್ರಖ್ಯಾತಗೊಂಡಿದೆ. ಘಟಾನುಘಟಿ ಪತ್ರಕರ್ತರಿಗೆ ಮತ್ತು ಮಾಧ್ಯಮಗಳಿಗೆ ಜನ್ಮ ನೀಡಿದ ಕ್ಷೇತ್ರವಿದು. ಅಂತೆಯೇ ಒಬ್ಬ ಪತ್ರಕರ್ತ ಅಥವಾ ವರದಿಗಾರ ಕೇವಲ ಸುದ್ದಿಗಾರನಾಗುವುದಕ್ಕಿಂತ ಸಾಮಾಜಿಕ ಕಳಕಳಿಯ ಹೋರಾಟಗಾರನಾಗುವುದು ಮುಖ್ಯ. ವರದಿಗಾರರಿಗೆ ಮೈತುಂಬ ಕಣ್ಣುಗಳಿರಬೇಕೆಂದು ಮಾಧ್ಯಮ ತತ್ವಗಳಲ್ಲಿ ಒಂದಾಗಿದೆ. ಇದು ರವಿ ಕಗ್ಗಣ್ಣವರಿಗೆ ಹೋಲಿಸಿದರೆ ತಪ್ಪಾಗಲಿಕ್ಕಿಲ್ಲ. ಹಿರಿಯ ವರದಿಗಾರರಾದ ಕಗ್ಗಣ್ಣವರ ಸಾಮಾಜಿಕ ಕಳಕಳಿ ಗಮನಿಸಿದರೆ 1,000ಕ್ಕೂ ಹೆಚ್ಚು ನಿರ್ಗತಿಕ ಹಾಗೂ ಭಿಕ್ಷುಕರನ್ನು ರಕ್ಷಣೆ ಮಾಡಿ ಅವರನ್ನು ನಿರ್ಮಿತಿ ಕೇಂದ್ರಕ್ಕೆ ದಾಖಲಿಸಿ ಜೀವನೋಪಾಯ ಮಾಡಿಕೊಡಿಸಿದ್ದಾರೆ. 2,000ಕ್ಕೂ ಅಧಿಕ ಮಕ್ಕಳಿಗೆ ಉಚಿತ ನೋಟ್ಬುಕ್, ಪುಸ್ತಕ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ಮತ್ತು ಕ್ರೀಡಾ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಪಾಲಕರಿಲ್ಲದ 500ಕ್ಕೂ ಹೆಚ್ಚು ಮಕ್ಕಳಿಗೆ ಬಟ್ಟೆ ಸೇರಿದಂತೆ ಅವಶ್ಯಕ ಸಾಮಗ್ರಿಗಳನ್ನು ಮತ್ತು ಶಿಷ್ಯ ವೇತನ ಕೊಡಿಸಿದ್ದಾರೆ. 1,000ಕ್ಕೂ ಅಧಿಕ ಸಭೆ ಸಮಾರಂಭಗಳಲ್ಲಿ ನಿರೂಪಣೆ, 300ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ, 250 ಅಧಿಕ ವಿಶೇಷ ಲೇಖನಗಳು, ಕೆಲ ಪುಸ್ತಕಗಳು ಮುದ್ರಣ ಹಂತದಲ್ಲಿವೆ. ಇವೆಲ್ಲವೂ ಪತ್ರಕರ್ತ ರವಿ ಕಗ್ಗಣ್ಣವರ ಸಾಮಾಜಿಕ ಕಳಕಳಿಗೆ ಹಿಡಿದ ಕನ್ನಡಿಯಾಗಿದೆ. ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸದಲ್ಲಿಯೂ ಕಾಯ ವಾಚ ಮನಸ ಶ್ರಮಿಸುತ್ತಿರುವ ರವಿ ಕಗ್ಗಣ್ಣವರ ಜೀವನದಲ್ಲಿ ಮಹಾತ್ಮರ ತತ್ವಗಳನ್ನು ಅಳವಡಿಸಿಕೊಂಡು ಯಾವುದೇ ಆಶೆ ಆಮಿಷಕ್ಕೆ ಬಲಿಯಾಗದೆ ಸತ್ಯಾಧಾರಿತ ವರದಿ ಲೇಖನಗಳನ್ನು ಬರೆಯುವ ಮೂಲಕ ಸರ್ಕಾರಕ್ಕೆ ಚಾಟಿ ಏಟು ಕೊಡುವ ಮತ್ತು ಕಿವಿ ಹಿಂಡುವ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಕಾಯಕಗಳಿಂದ ಬರುವ ಹಣದಿಂದ ತಮ್ಮ ಕೈಲಾದಷ್ಟು ನೆರವು ನೀಡುತ್ತಿದ್ದಾರೆ ರವಿ ಕಗ್ಗಣ್ಣವರು. ಇವರ ಸಮಾಜ ಸೇವೆ ನಿಜಕ್ಕೂ ಒಂದು ಶ್ಲಾಘನೀಯ. ಇವರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿದ ಸರ್ಕಾರಿ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಇವರಿಗೆ ಪುರಸ್ಕಾರ ನೀಡಿ ಸತ್ಕರಿಸಿ ಸನ್ಮಾನಿಸಿವೆ. ಶರಣ ಕಾಯಕ ರತ್ನ, ಸುವರ್ಣ ಪುರಸ್ಕಾರ, ಕನ್ನಡ ರತ್ನ, ಮೌಲ್ಯ ಪತ್ರಿಕೋದ್ಯಮ ರತ್ನ, ಬಸವರತ್ನ, ಸಮಾಜ ರತ್ನ, ಶ್ರಮಜೀವಿ, ವಿಶ್ವೇಶ್ವರಯ್ಯ ಪ್ರಶಸ್ತಿ, ಹೆಮ್ಮೆಯ ಕನ್ನಡಿಗ, ರೋಟರಿ ಎಲೆಕ್ಷನ್ ಇನ್ನಿತರ ಅನೇಕ ಪ್ರಶಸ್ತಿಗಳು ಇವರ ಧಾರವಾಡಕ್ಕೆ ಪ್ರಥಮ ಬಾರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ತಂದಿರುವ ರವಿ ಕಗ್ಗಣ್ಣವರನ್ನು ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಸಂದರ್ಶನ ಮಾಡಿದಾಗ ಅವರು ಹೇಳಿದ್ದು ನಮ್ಮ ಸುದ್ದಿವಾಹಿನಿಗೆ ನೀವೇ ಕೇಳಿ. ನಾನು ಕಳೆದ 23 ವರ್ಷಗಳಿಂದ ಮಾಧ್ಯಮ ಸೇವೆಯಲ್ಲಿದ್ದೇನೆ. ಮೂಲತಃ ಕೋಳಿವಾಡ ಗ್ರಾಮದವನಾಗಿದ್ದು ಬಡತನದ ಹಾಗೂ ಕೃಷಿಕ ಕುಟುಂಬದಿಂದ ಬಂದವನು. ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ. ಪ್ರೌಢಶಾಲಾ ದಿನಗಳಿಂದಲೇ ಸಾಮಾಜಿಕ ಕಳಕಳಿ ಆವರಿಸಿಕೊಂಡ ಕಾರಣ ಸಮಾಜದ ಕ್ಷೇಮಾಭಿವೃದ್ಧಿಗಾಗಿ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಕೈಲಾದಷ್ಟು ನೇರವಾಗಿ ಮತ್ತು ಉಳ್ಳವರಿಂದ, ಸಂಘ ಸಂಸ್ಥೆಗಳಿಂದ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸಹಾಯ ಸಹಕಾರ ಮಾಡುತ್ತಾ ಸಮಾಜದ ಋಣ ತೀರಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ವಿವಿಧ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸುತ್ತಾ ಲೇಖನಗಳನ್ನು ಬರೆದು ಮಾಧ್ಯಮಗಳ ತತ್ವಗಳನ್ನು ಪಾಲಿಸುತ್ತಾ ಸಮಾಜಮುಖಿಯಾಗಿ ಅಭಿವೃದ್ಧಿ, ಸುಸ್ಥಿರ ಪ್ರಗತಿ, ಪರಿಸರ, ರಾಜಕೀಯ, ಕಲಾಕ್ಷೇತ್ರ ಮುಂತಾದವುಗಳ ಕುರಿತಂತೆ ಚಿಂತನ ಮಂಥನ ನಡೆಸಿ ಲೇಖನಗಳನ್ನು ಬರೆದು ದೀನದಲಿತರ ಕ್ಷೇಮಾಭಿವೃದ್ಧಿಗಾಗಿ, ಸಮಾಜದ ಒಳಿತಿಗಾಗಿ ದುಡಿಯುತ್ತಾ ಸಮಾಜದ ಋಣ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ನನ್ನಿಂದ ಒಂದು ಅಳಿಲು ಸೇವೆ ಮಾಡುತ್ತಿದ್ದೇನೆ ಎಂದು ಪತ್ರಕರ್ತ ರವಿ ಕಗ್ಗಣ್ಣವರು ತಮ್ಮ ಅಂತರಾಳವನ್ನ ನಮ್ಮ ಸುದ್ದಿ ವಾಹಿನಿ ಎದುರಿಗೆ ತೆರೆದಿಟ್ಟರು. ಪತ್ರಕರ್ತ ಎನ್ನುವ ಮನೋಭಾವನೆಗಿಂತ ಮಾನವೀಯತೆ ದೊಡ್ಡದು, ಮಾನವ ಜನ್ಮ ದೊಡ್ಡದಲ್ಲ ಎಂಬ ಉದ್ದೇಶ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದು ರವಿ ಕಗ್ಗಣ್ಣವರು ನಮ್ಮ ವಾಹಿನಿ ಮುಖಾಂತರ ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಈ ಮೂಲಕ ಸಂದೇಶವನ್ನು ಕೂಡ ಕೊಟ್ಟರು. ಭಾವಿ ಪತ್ರಕರ್ತರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಅಥವಾ ಏನು ನಿಮ್ಮ ಅಂತರಾಳದ ಮಾತು ಅಂತ ಕೇಳಿದಾಗ ಫಾಲೋ ಅಪ್ ಸುದ್ದಿಗಳು ಕಾಲಗರ್ಭ ಸೇರುತ್ತಿರುವ ಇಂದಿನ ದಿನಮಾನಗಳಲ್ಲಿ ವರದಿಗಾರರು ಅಥವಾ ಪತ್ರಕರ್ತರು ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸುವುದರ ಜೊತೆಗೆ ಫಾಲೋ ಅಪ್ ಸಂಸ್ಕೃತಿ ಬೆಳೆಸಿಕೊಂಡರೆ ಉತ್ತಮವಾದ ಬೆಳವಣಿಗೆ.
ಕೇವಲ ಸಮಸ್ಯೆಗಳನ್ನು ಬಿಂಬಿಸದೆ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಕಾಯಕ ಕೂಡ ಪತ್ರಕರ್ತರಿಂದ ಆಗಬೇಕೆಂದರು. ನೋಡಿ ವೀಕ್ಷಕ ಮಹಾಪ್ರಭುಗಳೇ, ಕನ್ನಡ ಚಲನಚಿತ್ರದ ರಂಗದ ಒಂದು ಕವಿತೆ ನನಗೆ ನೆನಪಾಗ್ತಾ ಇದೆ. ಒಂದು ಹಾಡು ಪ್ರಸಿದ್ಧ, ಅಂತೂ ಇಂತೂ ಪ್ರೀತಿ ಬಂತು ಅಂತ ಒಂದು ಸಾಂಗ್ ಇದೆ. ಒಳ್ಳೆ ಫೇಮಸ್ ಈಗಿನ ಒಂದು ಯಂಗ್ ಜನ್ರೇಷನ್ಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಂತೂ ಇಂತೂ ಬಂತು ಧಾರವಾಡಕ್ಕೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ. ಇದು ರವಿ ಕಗ್ಗಣ್ಣವರ ಸಾಧನೆಗೆ ಒಂದು ಹಿಡಿದ ಕನ್ನಡಿ, ಅವರ ಸಮಾಜ ಸೇವೆಗೆ ಒಂದು ಹಿಡಿದ ಕನ್ನಡಿ. ನೋಡಿ, ನಾವು ನೇರವಾಗಿ ತೋರಿಸ್ತಾ ಇದ್ದೀವಿ ಅವರ ಒಂದು ಸ್ವಲ್ಪ ಸಮಾಜ ಸೇವೆಯ ಕೆಲ ತುಣುಕುಗಳನ್ನು ತೋರಿಸ್ತಾ ಇದ್ದೀವಿ. ಸ್ವಲ್ಪ ನನಗೂ ಅನಾರೋಗ್ಯದ ಕಾರಣ ಮತ್ತು ಯಾವ ಒಂದು ಕೆಲಸದ ನಿಮಿತ್ತ ಅವರನ್ನು ನಾನು ನೇರವಾಗಿ ಮುಖಾಮುಖಿಯಾಗಿ ಸಂದರ್ಶನ ಮಾಡಿಲ್ಲ ಇನ್ನೂವರೆಗೆ. ಇನ್ನು ಕೆಲವೇ ದಿನಗಳಲ್ಲಿ ಅವರ ಜೊತೆ ನಾನು ನೇರವಾಗಿ ಮುಖಾಮುಖಿಯಾಗಿ ಸಂದರ್ಶನ ಮಾಡಿ ನಿಮ್ಮ ಜೊತೆನೇ ಅದನ್ನು ಹಂಚ್ಕೋತೀನಿ. ನೋಡಿ, ಎಲ್ಲ ಗಣ್ಯರು, ಮಠಾಧೀಶರು, ರಾಜಕಾರಣಿಗಳು, ಧಾರವಾಡ ಜಿಲ್ಲಾ ಪತ್ರಕರ್ತರ ಸಂಘದವರು ಎಲ್ಲರೂ ಅವ್ರನ್ನ ಸನ್ಮಾನಿಸಿದ್ದಾರೆ. ಸನ್ಮಾನ ಇನ್ನೂ ಹೆಚ್ಚಿನ ಅವರಿಗೆ ಪ್ರಶಸ್ತಿಗಳು ಬರಲಿ ಅಂದೇ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನಲ್ ಕೂಡ ಹಾರೈಸುತ್ತೆ. ನೋಡಿ, ಪ್ರಾರಂಭದಲ್ಲಿ ನಾನು ಹೇಳಿದೆ, ಅಂತೂ ಇಂತೂ ಧಾರವಾಡಕ್ಕೆ ಬಂತು ಪ್ರಶಸ್ತಿ. ಧಾರವಾಡದಲ್ಲೇ ಒಂದು ಇದು ಇತಿಹಾಸದ ದಿನ. ಇಷ್ಟು 100 ವರ್ಷಗಳ ನಂತರ ಧಾರವಾಡಕ್ಕೆ ಒಂದು ಮಾಧ್ಯಮ ಪ್ರಶಸ್ತಿ ಅಕಾಡೆಮಿಯನ್ನು ತಂದಿದ್ದಾರೆ ರವಿ ಕಗ್ಗಣ್ಣವರು. ಅವರಿಗೂ ಕೂಡ ನಾನು ಒಂದು ಅಭಿನಂದನೆಗಳು, ನಮ್ಮ ಚಾನಲ್ ಪರವಾಗಿಯೂ ಕೂಡ ಅಭಿನಂದನೆಗಳು, ನನ್ನ ವೈಯಕ್ತಿಕ ಅಭಿನಂದನೆಗಳು, ಧಾರವಾಡ ಜಿಲ್ಲೆ ಪರವಾಗಿಯೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರವಿ ಕಗ್ಗಣ್ಣವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಹಾಗೂ ಸೇವೆ, ಸಮಾಜ ಸೇವೆ ಮಾಡಲಂತ ಒಂದು ಭಗವಂತ ಅವರಿಗೆ ಆರೋಗ್ಯ, ಎಲ್ಲ ರೀತಿಯ ಸಕಲ ಒಂದು ಗಟ್ಟಿಯಾದ ಮನಸ್ಸು, ಆಮೇಲೆ ಒಂದು ಹೊಸ ವಿಚಾರವುಳ್ಳ ಇನ್ನೂ ಅನೇಕ ಅವರಿಗೆ ದೇವರು ಕೊಡಲಿ ಅಂತ ಹೇಳಿ ನಾವು ಈ ಪ್ರಾರ್ಥಿಸುತ್ತಾ ನಾನು ಈ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಗುರುರಾಜ್, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದಿಂದ. ನಮಸ್ಕಾರಗಳು. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ.